ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನನಗೆ ಎಲ್ಲರೂ ಇನ್ಸ್ಟಾ ಒಳಗೆ ಮೆಸೇಜ್ ಮಾಡಿ ಕೇಳತ್ತಿದ್ರಿ, ಅಣ್ಣ SSC GD ಎಕ್ಸಾಮ್ ಯಾವ ಥರ ಪ್ರಿಪೇರ್ ಆಗ್ಬೇಕನ್ನ, ಯಾವ ಬುಕ್ ಓದ್ಬೇಕನ್ನ ಅಂತ ಕೇಳತ್ತಿದ್ರಿ. ಬಟ್ ನಾ ಯಾವ ಬುಕ್ಕು ರೆಫರ್ ಮಾಡಿಲ್ಲ. ನಾನು ಯೂಟ್ಯೂಬ್ ಕ್ಲಾಸ ಮತ್ತು ಟೆಕ್ಸ್ಟ್ ಬುಕ್ ಆ್ಯಪ್ದಾಗ ಪ್ರಿಪೇರ್ ಹಾಕೋನು. ನಂದು 2 ಸರಿ ಕಟಪ್ ಕ್ಲಿಯರ್ ಆಗೋದು ಸ್ಕೋರ್ ಆಗಿತ್ತು. ಒಮ್ಮೆ 96 ಮತ್ತು ಒಮ್ಮೆ 100 ಆಗಿತ್ತು. ಮತ್ತು ನಾ ಯಾವ್ಯಾವ ಥರ ಸ್ಟಡಿ ಮಾಡಿದ್ರೆ ಅನ್ನೋದು ಇವತ್ತು ಈ ವಿಡಿಯೋದಾಗೆಲ್ಲ ಹೇಳ್ತೀನಿ ನಿಮಗೆ. ಮತ್ತು ನೀವು ಈಗ ಒಂದು SSC ಯಾವುದೇ ಎಕ್ಸಾಮ್ ಆಗಲಿ ಅಂದರೆ SSC GD ಆಗಿರ್ಬೋದು, CHSL ಆಗಿರ್ಬೋದು, MTS ಆಗಿರ್ಬೋದು, CGL ಆಗಿರ್ಬೋದು, ಇವು ಒಂದು ಎಕ್ಸಾಮ್ ಪ್ರಿಪೇರ್ ಆಗತ್ತೀರಿ ಅಂದ್ರೆ ಫಸ್ಟ್ ಏನು ಮಾಡ್ಬೇಕು, ನೀವು ಸಿಲೆಬಸ್ ಏನೈತೆ ಅಂತ ತಿಳ್ಕೊಬೇಕು. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಇದು ಮೇನ್ ಎಲ್ಲ ಎಕ್ಸಾಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಯಾವ ಥರ ಕ್ವಶನ್ ಕೇಳತ್ತಾನೋ ಮತ್ತು ಎಷ್ಟು ಹೆಂಗೆ ಕೇಳತ್ತಾನೋ ನೋಡ್ಕೊಂಡು ಅಷ್ಟೇ ಓದ್ಬೇಕು ನೀವು. ಅಂದರೆ ಹೆಚ್ಚು ಡೆಪ್ತ್ ಓದುವಂಗಿಲ್ಲ. ಯಾವ ಥರ ಕ್ವಶನ್ ಬರತ್ತ ನೋಡ್ಕೋಬೇಕು, ಯಾವ ಟೈಪ್ ಕೇಳತ್ತಾನೋ ಆ ಟೈಪ್ ಅಷ್ಟು ಓದಿ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನ ಇದು ಮಾಡ್ಕೋಬೇಕು. ನೋಡ್ರಿ, ಈಗ ನಮ್ಮ ಒಂದು SSC GD ಎಕ್ಸಾಮ್ ಬರ್ನು. ಇದ್ರೊಳಗೆ 4 ಸೆಕ್ಷನ್ ಇದಾವೆ. ಒಂದು ರೀಸನಿಂಗ, ಇನ್ನೊಂದು GK, ಮ್ಯಾಥ್ಸ, ಇಂಗ್ಲೀಷ. 4 ಸೆಕ್ಷನ್ ಇರ್ತಾವೆ. ಪ್ರತಿಯೊಂದು ಸೆಕ್ಷನ್ಗೆ 20 ಕ್ವಶನ್ ಇರ್ತಾವೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್, 80 ಕ್ವಶನ್, 160 ಮಾರ್ಕ್ಸ್ ಇರ್ತೈತಿ. ಮತ್ತು ಟೈಮಿಂಗ್ ನಿಮಗೆ 60 ಮಿನಿಟ್ ಅಂದರೆ 1 ಅವರ್ ಟೈಮ್ ಇರ್ತೈತಿ. ಮತ್ತು ಲೆಸ್ 0.25 ಲೆಸ್ ಇರ್ತೈತಿ. ನಿಮಗಿಂದ 0.25 ಲೆಸ್ ನಿಮಗೊಂದು ಇದು ಇದೆ, ನಿಮಗೆ ಒಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ನೀವು ಯಾವ ಕ್ವಶನ್ ಬಿಡಬೇಡ್ರಿ, ಎಲ್ಲ ಅಟೆಂಪ್ಟ್ ಮಾಡಿ ಬನ್ನಿ. ನಿಮ್ಗೆ ಎಷ್ಟು ಬರ್ತಾವೋ ಅಷ್ಟು ಅಟೆಂಪ್ಟ್ ಮಾಡಿ, ಆ ಮಾತು ಬರೋದನ್ನು ಅಟೆಂಪ್ಟ್ ಮಾಡಬೇಡ್ರಿ. ಯಾಕೆ ಈ ಮಾತು ಹೇಳತ್ತಂದ್ರೆ, ನಿಮ್ದು ಈಗ ಒಂದು ಕ್ವಶನ್ ಕೆಟ್ಟ 2 ಮಾರ್ಕ್ಸ್ ಬರ್ತಾವ. 2 ಮಾರ್ಕ್ಸ್ ಬಂದ್ರೆ ನಿಮ್ದು ಈಗ 0.25 ಲೆಸ್. ಒಂದು ತಪ್ಪು ಮಾಡಿದ್ರೆ 0.25 ಲೆಸ್ ಅಂದ್ರೆ ನೀವು 8 ಕ್ವಶನ್ ತಪ್ಪು ಮಾಡಿದಾಗಷ್ಟ ಒಂದು ಕ್ವಶನ್ ರಾಂಗ್ ಆಗೈತಿ. ಇದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ನಿಮಗೆ. ಅದಕ್ಕಾಗಿ ಯಾವ ಕ್ವಶನ್ ಬಿಡಬೇಡ್ರಿ, ಎಲ್ಲ ಅಟೆಂಪ್ಟ್ ಮಾಡಬೇಡ್ರಿ. ಮತ್ತು ನಿಮಗೀಗ ನಾವು ಸಿಲೆಬಸ್ ಆಯಿತು. ನೆಕ್ಸ್ಟ್ ಈಗ ರೀಸನಿಂಗ್ ಒಳಗೆ ಯಾವ ಒಂದು ಟೈಪ್ಸ್ ಒಳಗೆ ಕ್ವಶನ್ ಕೇಳ್ತಾರೋ ಮತ್ತು ಯಾವ ಸಿಲೆಬಸ್ ಏನೈತೆ ಅನ್ನೋದ ನಿಮ್ಗೆ ಹೇಳ್ತನು. ರೀಸನಿಂಗ್ ಒಳಗೆ ಈಗ ನೋಡ್ರಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದ್ರ ಮ್ಯಾಗ ಅಂತ್ರಿ 100% ಎಲ್ಲ ಕ್ವಶನ್ ಇರ್ತಾವೆ. ಎಲ್ಲ ಶಿಫ್ಟ್, ಯಾವುದೇ ಶಿಫ್ಟ್ ಇರಲಿ ಎಲ್ಲ ಶಿಫ್ಟಿಗೆ ಕ್ವಶನ್ ಇರ್ತಾವೆ. ಇದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ಮತ್ತು ನೆಕ್ಸ್ಟ್ ಡೈಸ್ ಪ್ರಾಬ್ಲಮ, ಇದ್ರ ಮ್ಯಾಗು 2 ರಿಂದ 3 ಕ್ವಶನ್ ಐತಿ ಕಂಪಲ್ಸರಿ ಇರ್ತಾವೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಲೆಟರ್ ಆ್ಯಂಡ್ ನಂಬರ್ ಸೀರೀಸ, ಇದ್ರ ಮ್ಯಾಗು ಇರ್ತೈತಿ. ಪೇಪರ್ ಕಟ್ಟಿಂಗ, ಮಿರರ್ ಇಮೇಜ, ಬ್ಲಡ್ ರಿಲೇಷನ್ಶಿಪ್ಪ, ಸೆಟ್ಟಿಂಗ್ ಅರೇಂಜ್ಮೆಂಟ, ಮತ್ತು ಡಿಕ್ಷನರಿ ವರ್ಡ, ಮ್ಯಾಥಮೆಟಿಕಲ್ ಸೈನ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಪ್ರಪೋಸಿಷನ್. ಇವಂತೆ ನಿಮಗೆ ಫಿಕ್ಸ್ಡ್. ಅಂದರೆ ಇವ್ನು ಪರ್ಫೆಕ್ಟ್ ಮಾಡ್ಕೊಬೇಕು ನೀವು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಬೇಕು, ಯಾವ ಟೈಪ್ ಒಳಗೆ ಕೇಳತ್ತಾನ ನೋಡಬೇಕು. ಒಂದು 2-3 ಒಂದು 10 ಕ್ವಶನ್ ಪೇಪರ್ ಬಿಡಿಸ್ಕೊಂಡ್ಲೆ ಗೊತ್ತಾಗ್ಬಿಡೈತೆ ನಿಮಗೆ ಯಾವ ಟೈಪ್ಸ್ ಆಫ್ ಕ್ವಶನ್ ಕೇಳ್ತಾನೋ, ನಾವು ಯಾವ ಥರ ಪ್ರಿಪೇರ್ ಆಗ್ಬೇಕಂತೇಳಿ ಗೊತ್ತಾಕೈತಿ. ಇವು ಇಷ್ಟು ಟಾಪಿಕ್ ಮಾತ್ರ ನೀವು ಕಂಪಲ್ಸರಿ ಮಾಡಬೇಕಾ. ನೀವು ಮಾಡ್ರೆ ನಿಮಗೆ ಒಂದು 18 to 90 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ನಾವು ಇದಕ್ಕೆ ಬರ್ನು, ಏನೋ ಒಂದು GK ಸೆಕ್ಷನ್ಗೆ ಬರ್ನು. GK ಸೆಕ್ಷನ್ ಒಳಗೆ ಏನೇನು ಕ್ವಶನ್ ಕೇಳ್ತಾನೋ ಮತ್ತು ಏನು ಸಿಲೆಬಸ್ ಐತಿ. ಈಗ ನೋಡ್ರಿ, ಕ್ರೀಡೆಗಳ ಮ್ಯಾಗ ಫಿಕ್ಸ್ 1 ರಿಂದ 2 ಕ್ವಶನ್ ಫಿಕ್ಸ್ ಇರ್ತೈತಿ. ನೆಕ್ಸ್ಟ್ ಜನಗಣತಿ ನೀವು 2011 ಒಂದು ಜನಗಣತಿ ಮಾಡಿದ್ದೆ ಆದ್ರೆ ಅದ್ರ 1 ರಿಂದ 2 ಕ್ವಶನ್ ಕಂಪಲ್ಸರಿ ಬರ್ತಾವ. ಇವೇನು ನಾವು ಇವನ್ನ ಹೇಳತ್ತಿರಲ್ಲ, ಇಷ್ಟು ಟಾಪಿಕ್ ಮಾಡಿದ್ದ ಅಂದ್ರೆ ನಿಮಗೆ 10 ಮಾರ್ಕ್ಸ್ ಫಿಕ್ಸ್. ಇವು ನಿಮ್ಮ ಜೇಬ್ದಾಗ ಯಾವಾಗಲೂ ಇದ್ದಂಗನೇ 10 ಮಾರ್ಕ್ಸ್. ಎಲ್ಲರೂ ಹೇಳ್ತಾರು ಒಂದು GK ಒಳಗೆ ನಾ ಸ್ಕೋರ್ ಆಗಂಗಿಲ್ಲ, GK ಎಷ್ಟು ಓದಿದ್ರು ಕಡಿಮೆ ಅಂತೇಳಿ. ಬಟ್ ಅವರೆಲ್ಲ ಈಗ ನೋಡ್ರಿ, ನಾ ಹೇಳುವಂಗೆ ನೀವು ಸ್ಟಡಿ ಮಾಡಿರಿ. ಇವು ಫಿಕ್ಸ್ಡ್ ಟಾಪಿಕ್ ಅದಾವ, ಅವ್ನು ನೀವು ಏನೋ ಒಂದು ಸ್ಟಡಿ ಮಾಡಿದ್ದ ಆದರೆ ನಿಮ್ಗೆ ಕ್ವಶನ್ ನಿಮ್ಗೆ ಒಂದು 10 ಮಾರ್ಕ್ಸ್ ನಿಮ್ಮ ಕಿಶದಾಗಿದ್ದಂಗೆ. ಅವು ಯಾವ ಅಂದ್ರೆ ಕ್ರೀಡೆಗಳು, ಜನಗಣತಿ, ಪಂಚವಾರ್ಷಿಕ ಯೋಜನೆಗಳು. ಕ್ರೀಡೆಗಳದಾಗ ಎಲ್ಲ ನೋಡ್ಕೋಬೇಕು. ಜನಗಣತಿ ಏನು 2011 ಮತ್ತು ಜನಗಣತಿ ಫುಲ್ ಇನ್ಫಾರ್ಮೇಷನ್ ಎಲ್ಲ ನೀವು ಸ್ಟಡಿ ಮಾಡಬೇಕು. ಪಂಚವಾರ್ಷಿಕ ಯೋಜನೆಗಳು 12 ಅದಾವೆ, 12 ನೀವು ಇದು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಶಾಸ್ತ್ರೀಯ ನೃತ್ಯಗಳು, ಯಾವ ಸ್ಟೇಟಿಗೆ ಮತ್ತು ನೃತ್ಯಕ್ಕೆ ಸಂಬಂಧಪಟ್ಟವರ ಇವನ್ನೆಲ್ಲ ನೋಡ್ಕೋಬೇಕು. ಮತ್ತು ನೆಕ್ಸ್ಟ್ ಜಾನಪದ ನೃತ್ಯಗಳು ನೋಡ್ಕೋಬೇಕು. ಇಸ್ರೋ, DRDO ಮತ್ತು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು, ಇತ್ತೀಚಿನ ಹೊಸ ಯೋಜನೆಗಳು, ಸಮರಾಭ್ಯಾಸಗಳು ಮತ್ತು ಸಂಗೀತ ವಾದ್ಯಗಳು. ಯಾರ್ಯಾರ ಒಂದು ಸಂಗೀತ ಈ ವಾದ್ಯ ಹೆಸರು ಕೊಡ್ತಾರೋ ಇದಕ್ಕೆ ಯಾರು ಸಂಬಂಧಪಟ್ಟಾರೋ ಮತ್ತು ಅವ್ರ ಹೆಸರು ಕೊಟ್ಟಿರ್ತಾರೋ ಇವರು ಯಾವ ವಾದ್ಯವನ್ನು ವಾದಿಸ್ತಾರಂತೇಳಿ ಹಿಂಗೆಲ್ಲ ಕೇಳ್ತಾರೋ ಅವ್ನು ನೋಡ್ಕೋರಿ. ನೆಕ್ಸ್ಟ್ ಪ್ರಶಸ್ತಿಗಳು, ಈಗ ರೀಸೆಂಟಾಗಿ ಯಾವ್ದಾರು ಒಂದು ಪ್ರಶಸ್ತಿ ಕೊಟ್ಟಿರ್ತಾರೋ, ಯಾರಿಗೆ ಕೊಟ್ಟರು ಹಿಂಗೆ ಕೇಳ್ತಾರೋ. ನೆಕ್ಸ್ಟ್ ಉತ್ಸವಗಳು ಕೇಳ್ತಾರೋ, ಇವನಂತೂ ಕಂಪಲ್ಸರಿ ಮಾಡಬೇಕು ನೀವು. ಚಿತ್ರಕಲೆ ಮತ್ತು ಪುಸ್ತಕಗಳು, ಲೇಖಕರು, ಇವೆಲ್ಲ ಫಿಕ್ಸ್ಡ್ ಟಾಪಿಕ್. ಅಂದರೆ ಇವ್ನು ನೀವು ಮೊದಲು ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಫಿಕ್ಸ್ಡ್ ಮಾರ್ಕ್ಸ್ ಇದ್ದಂಗೆ ಇವ್ನು ಮಾಡ್ಕೋಬೇಕು. ನೆಕ್ಸ್ಟ್ ಇತಿಹಾಸದಾಗ ಒಂದು 2 ಕ್ವಶನ್ ಬರ್ತಾವೆ. ಸಂವಿಧಾನದಾಗ 2 ರಿಂದ 3 ಕ್ವಶನ್ ಬರ್ತಾವೆ. ಅರ್ಥಶಾಸ್ತ್ರ ಮ್ಯಾಗಂತ ಈಗ ಯಾವುದೇ ಎಕ್ಸಾಮ್ ಇರಲಿ ಅರ್ಥಶಾಸ್ತ್ರ ಭಾಳ ಕ್ವಶನ್ ಕೇಳ್ತಾನೋ, ಇದನ್ನು ಮಾಡ್ಕೋರಿ. ನೆಕ್ಸ್ಟ್ ಭೂಗೋಳಶಾಸ್ತ್ರ ಆಯಿತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಮ್ಯಾಗ ಕ್ವಶನ್ ಕೇಳ್ತಾನೋ. ಇಷ್ಟು ಒಂದೇನೋ ನಮ್ದು. ಮತ್ತು ಕರೆಂಟ್ ಅಫೇರ್ಸ್ 6 to 8 ಮಂತ್ ಕರೆಂಟ್ ಅಫೇರ್ಸ್ ಬೇಕು. ಆಲ್ಮೋಸ್ಟ್ ರೀಸೆಂಟ್ ಕೇಳ್ತಾನ. ಒಟ್ಟು ನೋಡ್ರಿ,
ಜಿ ಕೆ ಬೇಕಾದರೆ ನೀವು ಡೈಸ್ ಸೀರೀಸ್ ಬುಕ್ನ ರೆಫರ್ ಮಾಡಿ ಮತ್ತು ಯೂಟ್ಯೂಬ್ ಕ್ಲಾಸನ್ನು ಕೇಳಿ. ಡೈಸ್ ಸೀರೀಸ್ ಬುಕ್ಕು ತುಂಬ ಚೆನ್ನಾಗೈತಿ. ಜಿ ಕೆ ಅಷ್ಟೇ ನೀವು ಬುಕ್ನ ರೆಫರ್ ಮಾಡಿ, ಉಳ್ಕಾದಕ್ಕೆ ಯಾವುದು ಬುಕ್ ರೆಫರ್ ಮಾಡಬೇಡಿ, ಎಲ್ಲ ಯೂಟ್ಯೂಬ್ ಕ್ಲಾಸಾಗಿ ಕೇಳಿ. ನೆಕ್ಸ್ಟ್ ಇದು ಜಿ ಕೆ ಆಯಿತು. ಒಂದು ನಾವು ಈಗ ಇದಕ್ಕೆ ಬರ್ನು ಏನಂದ್ರೆ ಮ್ಯಾಥ್ಸಿಗೆ ಬರ್ನು. ಮ್ಯಾಥ್ಸ್ ಒಳಗೆ ಯಾವ ಥರ ಕ್ವಶನ್ ಕೇಳತ್ತಾನು, ಏನೇನೋ ಒಂದು ಟೈಪ್ಸ್ ಅದಾವೆ ನೋಡ್ರಿ. ಈಗ ಸಿಲೆಬಸ್ ಪರ್ಸಂಟೇಜ, ಪ್ರಾಫಿಟ್ ಆ್ಯಂಡ್ ಲಾಸ, ಸಿಂಪಲ್ ಇಂಟ್ರೆಸ್ಟ, ಕಂಪೌಂಡ್ ಇಂಟ್ರೆಸ್ಟ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಎವರೇಜ, ಟೈಮ್ ಆ್ಯಂಡ್ ವರ್ಕ, ಟ್ರೈನ್ ಪ್ರಾಬ್ಲಮ, ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್, ಮೆನ್ಸುರೇಷನ್, ಸಿಂಪ್ಲಿಫಿಕೇಶನ್, ಡಿಸ್ಕೌಂಟ, ಪೊಲೀಸ್ ಆ್ಯಂಡ್ ತೀಪ. ಇದು ಮ್ಯಾಥ್ಸ್ ಸಿಲೆಬಸ್. ಇಷ್ಟ ಓದ್ಬೇಕು ನೀವು. ಮತ್ತು ಕ್ವಶನ್ ಪೇಪರ್ ಬಿಡಿಸ್ರಿ, ನಾ ಏನು ಹೊಳೆ ಹೇಳಂಗಿಲ್ಲ. ಕ್ವಶನ್ ಪೇಪರ್ ಬಿಡಿಸ್ರಿ ಅಂದ್ರೆ ನಿಮಗೆ ಸಿಲೆಬಸ್ ಏನೈತಿ ಗೊತ್ತಾಕೈತಿ, ಮತ್ತು ಯಾವ ಟೈಪ್ಸ್ದಾಗ ಕ್ವಶನ್ ಕೇಳತ್ತಾನು. ಹೆಚ್ಚು ಡೆಪ್ತ್ ಅಭ್ಯಾಸ ಮಾಡೋಂಗಿಲ್ಲ ನಾವು. ಮತ್ತು ಮೇಲೆ ಅಭ್ಯಾಸ ಮಾಡಿದ್ರು ನಡೆಯಂಗಿಲ್ಲ, ಡೆಪ್ತ್ ಮಾಡಿದ್ರು ನಡೆಯಂಗಿಲ್ಲ. ಅದಕ್ಕೆ ಕ್ವಶನ್ ಯಾವ ಟೈಪ್ದಾಗ ಕೇಳತ್ತಾನೋ ಅಷ್ಟು ಮಾಡ್ಬೇಕು ನಾವು. ಅಷ್ಟು ಮಾಡಿರಿ ನೀವು ಸಕ್ಸಸ್ ಹಾಕಿರಿ. ಭಾಳ ಡೆಪ್ತ್ ಓದ್ಕೋದು ಕುಂಡ್ರದ್ರಾಗ ಅರ್ಥ ಇರಂಗಿಲ್ಲ. ಯಾಕಂದ್ರೆ ನಾವು ಎಲ್ಲದ್ರೊಳಗೆ PhD ಮಾಡಕ್ಕೆ ಬಂದಿಲ್ಲ. ಇಲ್ಲಿ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕ. ನೆಕ್ಸ್ಟ್ ಈಗ ನೀವೊಂದು ಮ್ಯಾಥ್ಸ್ ಸೆಕ್ಷನ್ ಒಳಗೆ ಒಂದು 10 ರಿಂದ 15 ಸ್ಕೋರ್ ಮಾಡ್ಬೇಕಂದ್ರೆ ನಿಮಗೆ ಕಂಪಲ್ಸರಿ ಪ್ರೈಮ್ ನಂಬರ್ ಆಯಿತು, ಸ್ಕ್ವೇರ, ಕ್ಯೂಸ, ಟೇಬಲ್ಸ, ಇವೆಲ್ಲ ಕಂಪಲ್ಸರಿ ಬರಬೇಕು. ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು ಏನಂದ್ರೆ ಇಂಗ್ಲೀಷ್ ಸೆಕ್ಷನ್ಗೆ ಹೋಗೋಣ. ಇಂಗ್ಲೀಷ್ ಸೆಕ್ಷನ್ ಒಳಗೆ ಏನೇನು ಕೇಳ್ತಾನಂದ್ರೆ ಸ್ಪಾಟಿಂಗ್ ಎರರ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೇಳ್ತಾನು, ಸೆಂಟೆನ್ಸ್ ಕಾಂಪ್ಲಿಟೇಷನ್ ಕೇಳ್ತಾನು, ಇಡಮ್ಸ್ ಆ್ಯಂಡ್ ಫ್ರೇಜಸ್ ಕೇಳ್ತಾನು, ಸೈನಾನಿಮ್ ಆ್ಯಂಡ್ ಆಂಟೋನಿಮ್ಸ್ ಕೇಳ್ತಾನು. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೇಳ್ತಾನು. ನೆಕ್ಸ್ಟ್ ಸ್ಪೆಲ್ಲಿಂಗ್ ಎರರ್ ಕೇಳ್ತಾನು, ಕ್ಲೋಸ್ ಟೆಸ್ಟ್, ಪ್ಯಾಸೇಜ. ಇಷ್ಟ ಒಂದು ಇದು ಇಂಗ್ಲೀಷ್ ಸೆಕ್ಷನ್ ಆಯಿತು. ಮತ್ತು ಈಗ ನೋಡ್ರಿ ಒಂದೊಂದು ನೀವು ಟೈಮ್ ಮ್ಯಾನೇಜ್ ಹೆಂಗೆ ಮಾಡಬೇಕು. ಟೈಮ್ ಈಗ ರೀಸನಿಂಗ್ಗೆ 20 ನಿಮಿಷ ಕೊಡ್ರಿ, ಮತ್ತು ಮ್ಯಾಥ್ಸ್ಗೆ ಒಂದು 20 ನಿಮಿಷ ಕೊಡ್ರಿ, ಜಿ ಕೆಗೆ 10 ನಿಮಿಷ ಕೊಡ್ರಿ, ಮತ್ತು ಇಂಗ್ಲೀಷ್ ಗ್ರಾಮರ್ಗೂ ಒಂದು 10 ನಿಮಿಷ ಕೊಡ್ರಿ. ಹಿಂಗೆ ಮಾಡಿ ಒಟ್ಟು ಟೈಮ್ ಮ್ಯಾನೇಜ್ ಮಾಡ್ಕೊರಿ. ಜಿ ಕೆ ಒಳಗೆ ಇಂಗ್ಲೀಷ್ ಒಳಗೆ ನೀವು ಒಂದು 5 ನಿಮಿಷ 5 ರಿಂದ 10 ನಿಮಿಷ ಕೊಟ್ಟರೆ ನಡೀತಿ. ಬಟ್ ರೀಸನಿಂಗ್ಗೆ ಒಂದು 20 to 25 ಬೇಕು. ಇದಕ್ಕೂ ಒಂದು ಮ್ಯಾಥ್ಸ್ಗೂ ಒಂದು 20 ಮಿನಿಟ್ ಬೇಕು. ನೋಡ್ರಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊರಿ. ಉಳಿಸ್ಬೋದು ನಿಮ್ಗೆ ಟೈಮ್ ಉಳಿಸ್ಬೋದಂದ್ರೆ ಜಿ ಕೆ ಮತ್ತು ಇಂಗ್ಲೀಷ್ ಅದರೊಳಗೆ ಟೈಮ್ ಉಳಿಸ್ಕೋಬೇಕು. ಇದನ್ನ ಟೈಮ್ ಉಳಿಸ್ಕೊಂಡು ನಾವು ರೀಸನಿಂಗ್ಗೆ ಮತ್ತು ಮ್ಯಾಥ್ಸಿಗೆ ಕೊಡ್ಬೇಕು ಹೆಚ್ಚು ಟೈಮ್. ನೆಕ್ಸ್ಟ್ ನಾ ಯಾವ ಥರ ಒಂದು ಏನಂದ್ರೆ ಯಾರು ಕ್ಲಾಸ್ ಕೇಳ್ತಿದ್ನಿ, ಇದಕ್ಕೆ ಯಾರು ಕ್ಲಾಸ್ ಕೇಳ್ತೀನಿ ಹೇಳ್ತೀನಿ. ಜಿ ಕೆಗೆ ಯಾರು ಕ್ಲಾಸ್ ಕೇಳ್ತಿದ್ನಿ ಅಂದ್ರೆ ನಾನು ಒಂದು GS ಕೋಚಿಂಗ್ ಬನಟ್ಟಿ ಅವರು ಭೂತಾಳಿ ಸರ್ ಅದಾರು. ಅವರು ಜಿ ಕೆ ಭಾಳ ಬೆಸ್ಟ್ ಹೇಳ್ತಾರೋ ಅವ್ರ ಕ್ಲಾಸ್ ಕೇಳಿ. ಮತ್ತು ಎಲ್ಲ ನೋಟ್ಸ್ ಮಾಡ್ಕೊರಿ. ಪಂಚವಾರ್ಷಿಕ ಯೋಜನೆಗಳಾಯ್ತು, ಜನಗಣತಿ ಆಯಿತು, ಎಲ್ಲ ನೃತ್ಯಗಳಾಯಿತು, ಏನೆಲ್ಲ ಮಾಡಿದಾರೋ SSGD ಏನೇನು ಕೇಳ್ತಾರೋ ಎಲ್ಲ ಮಾಡಿದಾರೋ. ಅವ್ರದ್ದು ಕ್ಲಾಸ್ ಕೇಳಿ ನೋಟ್ಸ್ ಮಾಡ್ಕೊರಿ. ನೆಕ್ಸ್ಟ್ ರೀಸನಿಂಗ್ ನೀವು ಯಾರು ಕ್ಲಾಸ್ ಕೇರು ನಡೀತೈತಿ. ಯಾಕಂದ್ರೆ ಆಲ್ಮೋಸ್ಟ್ ಡೆಡ್ ಈಜಿನೇ ಕೇರ್ತಾನೋ. ಯಾರೇ ಆಗಲಿ ನೀವು ಒಂದು 18 ರಿಂದ 19 ಮಾಡಬೇಕು. 20ಕ್ಕೆ ಡೆಡ್ ಈಜಿ ಕೇರ್ತಾನು. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಹಾಕಿರಿ. ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ. ನೆಕ್ಸ್ಟ್ ಮ್ಯಾಥ್ಸ್ ಒಳಗೆ ನೋ ಅವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಅಂತ ಹೇಳಿ ಒಬ್ಬರು ಸರ್ ಅದಾರು. ಅವರು ಯೂಟ್ಯೂಬ್ ಒಳಗೆ ಪ್ರೀವಿಯಸ್ ಇಯರ್ ಮ್ಯಾಥ್ಸ್ ಕ್ವಶನ್ ಅಷ್ಟೇ ಬಿಡಿಸಿ ಒಂದೊಂದು 20 ಮಿನಿಟ್ 30 ಮಿನಿಟ್ಸ್ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದಾರು. ಅದನ್ನ ನೋಡ್ರಿ. ಈಗ 2025 2025 GD ಒಂದು ಕ್ವಶನ್ ಪೇಪರ್ನ ಬಿಡಿಸ್ರಿ ನೀವು. ಯಾಕಂದ್ರೆ ಅವ ಸ್ವಲ್ಪ ಮಾಡ್ರೇಟ್ ಐತಿ ಕ್ವಶನ್ ಪೇಪರ್. 2024 ಸ್ವಲ್ಪ ಈಜಿ ಐತಿ. 25 ಬಿಡಿಸ್ರಿ, ನಿಮ್ಮದು ಎಲ್ಲ ಪರ್ಫೆಕ್ಟ್ ಆಕೈತಿ. ಅವನಷ್ಟು ಮ್ಯಾಥ್ಸ್ ಮಾಡಿರಿ. ಮ್ಯಾಥ್ಸ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 10 to 15 ಕ್ವಶನ್ ಕರೆಕ್ಟ್ ಆಗತ್ತವ. ನೆಕ್ಸ್ಟ್ ಇಂಗ್ಲೀಷ್ ವಿತ್ ರಾಣಿ ಮ್ಯಾಮ್ ಅಂತದಾರು. ಅವ್ರದ್ದು ಕ್ಲಾಸ್ ಕೇಳಿ. ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಮಾಡಿದಾರೆ ಅವರು. ನೆಕ್ಸ್ಟ್ ಈಗ ಮ್ಯಾಥ್ಸ್ಗೆ ಇನ್ನಿಬ್ಬರು ಸರ್ ಅದಾರ, ಮ್ಯಾಥ್ಸ್ ಬ್ರೋ ಮತ್ತು ಸುಮಿತ್ ಸರ್ ಅಂತೇಳಿ ಅವ್ರದಾರು. ಮತ್ತು ಡೈಲಿ ನೀವು ಟೆಸ್ಟ್ ಬಿಡಿಸ್ಬೇಕು. ನಾನು ಆಲ್ಮೋಸ್ಟ್ ನಂದು ಸ್ಕೋರ್ ಆಗಕ್ಕೆ ಕಾರಣ ಅಂದ್ರೆ ಟೆಕ್ಸ್ಟ್ ಬುಕ್ ಆ್ಯಪ. ನೀವು ಟೆಕ್ಸ್ಟ್ ಬುಕ್ ಆ್ಯಪ್ ಒಂದು ಸಬ್ಸ್ಕ್ರಿಪ್ಷನ್ ತೊಗೊರಿ. ಒಂದು 400-500 ರೂಪಾಯಿ ಇರ್ತೈತಿ. ಪಾಸ್ಬುಕ್ ಪ್ರೋ ಮ್ಯಾಕ್ಸನ್ನು ತೊಗೊರಿ. ಅದನ್ನ ತೊಗೊಂಡು ಡೈಲಿ 2 ರಿಂದ 3 ಟೆಸ್ಟ್ ಬಿಡಿಸ್ರಿ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ನೀವು. 2025 ಬಿಡಿಸ್ರಿ. ಯಾಕಂದ್ರೆ ಸ್ವಲ್ಪ ಮಾಡ್ರೇಟ್ ಐತಿ. ಅದನ್ನ ಬಿಡಿಸೋದ್ರಿಂದ ನಿಮಗೆ ಯಾವುದೇ ಥರ ಕ್ವಶನ್ ಬಂದರೂ ನೀವು ಈಸಿಯಾಗಿ ಬಿಡಿಸ್ತೀರಿ. ಮತ್ತು ಯಾವ ಕ್ವಶನ್ ಬರೋಂಗಿಲ್ಲ ಅವನ್ನೆಲ್ಲ ನೋಟ್ಸ್ ಮಾಡಿ ಇಟ್ಬೋದು. ನೋಟ್ಸ್ ಮಾಡಿ ಇಟ್ಕೊಂಡು ಡೈಲಿ ಬಿಡಿಸ್ಬೇಕು. ಒಂದು ಜಿ ಕೆನೇ ಆಗಲಿ, ಇಂಗ್ಲೀಷ್ ಗ್ರಾಮರ್ ಆಗಲಿ, ರೀಸನಿಂಗ್ ಆಗಲಿ, ಮ್ಯಾಥ್ಸ್ ಆಗಲಿ, ನಮಗೆ ಏನು ಬರೋಂಗಿಲ್ಲ ಅವನ್ನೆಲ್ಲ ಬರ್ದು ನೋಟ್ಸ್ ಮಾಡಿ ಇಟ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅವನು. ಅಂದ್ರೆ ಅಲ್ಲೇ ಮತ್ತು ಮಾರ್ಕ್ಸ್ ಹೋಗಿರ್ತಾವೆ ನಮಗೆ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಬುಕ್ ಆ್ಯಪ್ ತೊಗೊರಿ. ಟೆಕ್ಸ್ಟ್ ಬುಕ್ ಆ್ಯಪ್ದಾಗ ಎಷ್ಟು ಟೆಸ್ಟ್ ಬಿಡಿಸ್ತೀರಿ ಅಷ್ಟು ಪರ್ಫೆಕ್ಟ್ ಹಾಕಿರಿ. ಮತ್ತು ಟೈಮಿಂಗ್ ಎಲ್ಲರೂ ಈಗ 80 ಕ್ವಶನ್ ಇರ್ತಾವೆ. 80 ಕ್ವಶನ್ನು ಅಟೆಂಪ್ಟ್ ಮಾಡ್ತಾರೆ. ಯಾಕೆ ಮಾಡುವಷ್ಟು ನಾಲೆಜ್ ಇರ್ತೈತಿ ಅವ್ರ ತಕ್ಕ.
ಬಟ್ ಸ್ಟಡಿನೂ ಮಾಡಿರ್ತಾರೆ, ಬಟ್ ಟೈಮ್ ಸಾಲಂಗಿಲ್ಲ. ಯಾಕೆ ಟೈಮ್ ಸಾಲಂಗಿಲ್ಲ ಅಂದ್ರೆ ಸ್ಪೀಡ್ ಇರಂಗಿಲ್ಲ. ಅದಕ್ಕಾಗಿ ನಿಮ್ಮದು ಸ್ಪೀಡ್ ಆಗ್ಬೇಕಂದ್ರೆ ನೀವು ಟೆಕ್ಸ್ಟ್ ಬುಕ್ ಆ್ಯಪ್ ತೊಗೋಬೇಕು, ಅದ್ರಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಬಿಡಿಸೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ ಹೆಂಗೆ ಮಾಡಬೇಕು, ಯಾವ ಸೆಕ್ಷನ್ಗೆ ಎಷ್ಟ ಟೈಮ್ ಕೊಡಬೇಕು ಅನ್ನೆಲ್ಲ ಅರ್ಥ ಆಕೈತಿ. ಅದನ್ನು ಮಾಡಿರಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ 6 ರಿಂದ 8 ತಿಂಗಳಿಗೆ ಓದ್ರಿ. ಮತ್ತು ಈಗ ಭಾಳ ರಿವಿಷನ್ ಭಾಳ ಐತಿ, ರಿವಿಷನ್ ಭಾಳ ಮಾಡಬೇಕು. ಮತ್ತು ಟೇಬಲ್ಸ, ಸ್ಕ್ವೇರ, ಕ್ಯೂಬ್ಸ ಆಯಿತು, ಮತ್ತು ಫಾರ್ಮುಲಾ ಮೆನ್ಸುರೇಷನ್ ಆಯಿತು. ಈಗ ಯಾವ ನೋಡ್ರಿ ಎಲ್ಲ ಫಾರ್ಮುಲಾ ಬರೆದಿಟ್ಕೋಬೇಕು, ಫಾರ್ಮುಲಾ ಪ್ರಾಕ್ಟೀಸ್ ಮಾಡಬೇಕು. ಇಷ್ಟು ಮಾಡಿರಿ, ನೀವು ಒಂದು ಎಕ್ಸಾಮ್ ಒಂದು ಕಟಪ್ ಕ್ಲಿಯರ್ ಮಾಡುವಷ್ಟು ಒಂದು ಸ್ಕೋರ್ ಮಾಡ್ತೀರಿ. ನಾನು ಇಷ್ಟ ಮಾಡೀನು, ನಂದು ಒಂದು ಪ್ರಿಪರೇಷನ್ ಈ ಥರ ಇತ್ತು. ನಾನು ನಿಮಗೆ ಹೇಳಿದೆನು, ನೀವು ಯಾವ ಥರ ಮಾಡ್ತೀರಿ ನೋಡಿರಿ. ಯೂಟ್ಯೂಬ್ದಾಗ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡುವಟ್ಟು ಎಲ್ಲ ಸೋರ್ಸ್ ಐತಿ. 2 ರಿಂದ 3 1 2 3 ಸರ್ ಕ್ಲಾಸ್ ಕೇಳಿ, ಅದ್ರಾಗ ಯಾರು ಚಲೋ ಅನ್ನಿಸ್ತಾರೆ ಅವ್ರ ಕ್ಲಾಸ್ ಎಲ್ಲ ಕ್ಲಾಸ್ ಕೇಳೋದು, ಕೇಳಿ ನೋಟ್ಸ್ ಮಾಡಿಟ್ಕೋದು, ಚೆನ್ನಾಗಿ ಅದನ್ನ ಪ್ರಿಪೇರ್ ಮಾಡೋದು. ಇನ್ನೂ ಏನು ಟೈಮ್ ಮಿಂಚಿಲ್ಲ. ಮತ್ತು ಈಗ ಒಂದು ನಿಮ್ಗೆ ಗುಡ್ ಅಪಾರ್ಚುನಿಟಿ, ಯಾಕಂದ್ರೆ ಈಗ ಸ್ಲಾಟ್ ಸೆಲೆಕ್ಷನ್ ನಮಗೆ ಮಾಡಕ್ಕೆ ಬಿಟ್ಟಿದ್ದಾರೆ. ನೀವು ಯಾರು ಒಂದು ಇನ್ನೂ ಚೆನ್ನಾಗಿ ಸ್ಟಡಿ ಮಾಡಿಲ್ಲ, ಅವ್ರ ಪಾಟ್ನ ನಿಮಗೆ ಮೆಸೇಜ್ ಬರ್ಗೋಡಿಗೆ ನೀವು ಲಾಸ್ಟ್ ಡೇಟ್ ಚೂಸ್ ಮಾಡ್ಕೊಂಡ್ಬಿಡ್ರಿ. ಅದೊಂದು ಪ್ಲಸ್ ಪಾಯಿಂಟ್ ಆಕೈತಿ. ಇನ್ನಷ್ಟು ನಿಮ್ಗೆ ಟೈಮ್ ಸಿಗ್ತೈತಿ ಸ್ಟಡಿ ಮಾಡಕ್ಕೆ. ಅದಕ್ಕಾಗಿ ಸ್ಲಾಟ್ ಸೆಲೆಕ್ಷನ್ ಯಾವಾಗ ಬಿಡ್ತಾರೋ ನೋಡ್ಕೋತಿದ್ದವ್ರನ್ನ ಅದನ್ನು ನೀವು ಲೇಟ್ ಮಾಡಿ ಸೆಲೆಕ್ಟ್ ಮಾಡಿರಿ. ಮತ್ತು ಯಾರು ಒಂದು ಸ್ಟಡಿ ಮಾಡಿರಿ, ನನಗೆ ಎಕ್ಸಾಮ್ ಬೇಕನ್ನತ್ತೀರಿ, ಅವರು ಮೊದಲ ಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಿ. ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿರಿ ಮತ್ತು ಚೆನ್ನಾಗಿ ಸ್ಕೋರ್ ಮಾಡಿರಿ. ಈ ಸರಿ ಆದರೂ ನಾವು ಒಂದು 2026 ಒಂದು ಚೆನ್ನಾಗಿ ಅಭ್ಯಾಸ ಮಾಡಿ ಸ್ಟಡಿ ಮಾಡಿ ಒಂದು ಪಾಸ್ ಆಗೋಣ. ಫಿಸಿಕಲ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ. ಆಗಿ ನಮ್ಮ ಒಂದು ಏನು ಕನಸೈತಿ ಅದನ್ನು ನನಸು ಮಾಡ್ಕೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.